ಮಟ್ಕ ನಡೆಸಬಹುದು, ಜೂಜ ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಅದನ್ನ ಮಟ್ಕ ನಡೆಸೋರು ಡೆಫಿನಿಷನ್ ಇಲ್ಲ. ಕರ್ಸೇವಕರು ಏನು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು ಎನಿಬಡಿ ಹೂ ಇಸ್ ಇಂಟು ಗ್ಯಾಮ್ಲಿಂಗ್, ಮಟ್ಕ ನಡೆಸೋರು, ಎಕ್ಸ್ಟಾರ್ಷನ್ ಮಾಡೋರು, 16 ಕೇಸ್ ಹಾಕಿಸ್ಕೊಳ್ಳೋರು ನೀವು ಕರ್ಸೇವಕರನ್ನ ರೀ, ಭಕ್ತರನ್ನ ರೀ, ಬಿಜೆಪಿ ನಾಯಕರು ಏನು ತಕರಾರಿಲ್ಲ ಅದರಲ್ಲಿ. ಆದ್ರೆ ನೀವು ಯಾವುದು ಕೇಸ್ ಅಧ್ಯಕ್ಷರೇ, ಇದನ್ನು ವಿರೋಧ ಪಕ್ಷ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನೀವು ಶುರು ಮಾಡಿ. ವಿರೋಧ ಪಕ್ಷದ ನಾಯಕರೇ 41 ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇದ್ದಂಥವ್ರಿಗೆ ನೀವು ಮನೆ ಇರ್ಲಿಕ್ಕೊಂಡು ಅಲ್ಲ, ನೀವು ಕೇಸ್ ಎಲ್ಲ ಬಹಳ ಹಾಕೊಂಡು ಅವ್ರು ಅಪರಾಧಿಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದೆ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ ವಿನಾಕಾರಣ ಹಾಕ್ತೀರಿ. ಆ ರೀತಿ ಇರ್ಬೋದು. ನೀವು ಸುಮ್ಮನೆ ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿಲ್ಲ, ನಾವು ಒಬ್ಬ ಮಟ್ಕ ಏಜೆಂಟು ಒಬ್ಬ ಅಂತವ್ರು ಮಾತಾಡ್ತಾ ಇದೀವಿ. ನಾವು ಕರಸೇವಕ ಸುನೀಲ್ ಮಾಡಿ ಕರಸೇವಕರಿಗೆ ಅಪ್ಪರ್ ಮಾಡ್ತಾ ನೋಡಿ ಸರ್. ನಮ್ಮ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರೇ ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಬರೇ ಸುನೀಲ್ ಕುಮಾರ್ ಥರ ಜಾತ್ರೆ ಥರ ಮಾಡಿ ಇಟ್ಟಿದ್ದಾರೆ ಸದನದ ಒಳಗಡೆ. ಎಲ್ಲರೂ ಕೂಡ ಜೂ 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 ಅಂತ ಅಲ್ಲಿ ಎಂ ಬಿ ಪಾಟೀಲ್ ಅವ್ರು ಮಾತಾಡ್ತಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವ್ರು ಮಾತನಾಡ್ತಿದ್ದಾರೆ. ಕ್ಯಾಸಿನೋ ಏನು ಜೂಜೆ ಅಲ್ವಾ? ಅದನ್ನು ಅಧಿಕೃತವಾಗಿ ನಡೆಸ್ತಾ ಇದ್ದಾರೆ ಮಾನ್ಯ ಇದೇ ಸಂಪುಟದಲ್ಲಿರುವಂಥ ಒಬ್ಬ ಸಚಿವರು. ಅದು ಜೂಜಲ್ವಾ? ಅವ್ರನ್ನ ಮಂತ್ರಿನೇ ಮಾಡಿದ್ದೀರಾ? ಓಕೆ. ಹಿಂದೆ ಅನೇಕ ರೌಡಿ ಶೀಟರ್ಗಳ ಹೆಸರುಗಳಿತ್ತು, ಪೊಲೀಸ್ ಸ್ಟೇಷನ್ಗಳಲ್ಲಿ ಕೈ ಕೊಟ್ಕೊಂಡು ನಿಂತ್ಕೊಳ್ತಾ ಇದ್ರು, ಅವ್ರನ್ನೆಲ್ಲ ತಂದು ಇವಾಗ ಮಂತ್ರಿಗಳಾಗಿದ್ದಾರೆ. ಅದೇನು ಕರಸೇವಕ ಮಟ್ಕ ನಡೆಸ್ತಾ ಇದ್ದ ಏಜೆಂಟ್ ಆಗಿದೆ. ಓಕೆ, ಆ ಕೇಸಲ್ಲಿ ಅವ್ರನ್ನ ಹಾಕಿ ಒಳಗಡೆಗೆ ಹಾಕಿ, ಬೇರೆದ್ರಲ್ಲಿ ಯಾಕೆ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಧಿಕೃತವಾಗಿ ಮಾಡಿದರೆ ಅದು ಸರಿ, ಜೂಜು ಅಲ್ಲೆಲ್ಲೋ ಮಾಡಿದ್ರೆ, ಕ್ಯಾಸಿನೋ ನಡೆಸಿದರೆ ಚೆನ್ನಾಗಿದೆ.